ಹೆಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ. ಈ ದಿನ ನಾವು ರೂಪಣಾತ್ಮಕ ಮೌಲ್ಯಮಾಪನ 3 ಫಾರ್ಮೇಟಿವ್ ಅಸೆಸ್ಮೆಂಟ್ 3 ಇದಕ್ಕೆ ಸಂಬಂಧಿಸಿದ ತರಗತಿ 7ರ ವಿಷಯ ವಿಜ್ಞಾನದ ಅಂಕ 20 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ಮತ್ತು ಮಾದರಿ ಉತ್ತರವನ್ನು ನೋಡೋಣ. ಫ್ರೆಂಡ್ಸ್, ಇಲ್ಲಿ ಯಾವ್ಯಾವ ಪಾಠಗಳನ್ನು ತೊಗೊಂಡಿದ್ದೀನಿ ಅಂತಂದರೆ ಪ್ರಾಣಿಗಳು ಮತ್ತು ಸಸ್ಯಗಳಲ್ಲಿ ಸಾಗಾಣಿಕೆ, ಚಲನೆ ಮತ್ತು ಕಾಲ, ಮತ್ತು ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ. ಸೊ ಬನ್ನಿ ನೋಡೋಣ. ಇದರೊಳಗಡೆ ಈ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತ ಉತ್ತರವನ್ನು ಆರಿಸಿ ಬರೆಯಿರಿ. ಮೊದಲನೇ ಪ್ರಶ್ನೆ, ಮಾನವನ ಹೃದಯವು ಎಷ್ಟು ಕೋಣೆಗಳನ್ನು ಹೊಂದಿದೆ? ಸೊ ಇಲ್ಲಿ 4 ಆಪ್ಷನ್ಸ್ ಇದೆ. ನೆಕ್ಸ್ಟು, ಸಸ್ಯದ ಯಾವ ಭಾಗವು ಎಲ್ಲ ಭಾಗಗಳಿಗೆ ಸಿದ್ಧಪಡಿಸಿದ ಆಹಾರವನ್ನು ಒಯ್ಯುತ್ತದೆ? ಕ್ಸೈಲಮ್, ಫ್ಲೋಯಮ್, ಸ್ಟೊಮ್ಯಾಟ, ಬೇರು ಅಂತ ಕೊಟ್ಟಿದ್ವಿ. ನೆಕ್ಸ್ಟ್, ಗುಲಾಬಿ ಸಸ್ಯವು ಇದರ ಮೂಲಕ ಸಂತಾನೋತ್ಪತ್ತಿ ಮಾಡಬಹುದು. ಬೀಜಗಳು, ಹೂವುಗಳು, ಕಾಂಡಗಳು, ಬೇರುಗಳು. ಪರಾಗಸ್ಪರ್ಶದ ನಂತರ ಪರಾಗವು ಇಲ್ಲಿಗೆ ತಲುಪುತ್ತದೆ. ಪುಷ್ಪಪತ್ರ, ಅಂಡಾಶಯ, ದಳ, ಎಲೆ. ನೆಕ್ಸ್ಟ್ 5ನೇ ಪ್ರಶ್ನೆ, ಸ್ಕೂಟರ್ ಚಲಿಸಿದ ದೂರವನ್ನು ಅಳೆಯುವ ಮಾಪಕ ಯಾವುದು? ದೂರಮಾಪಕ, ಉಷ್ಣತಾ ಮಾಪಕ, ತಾಪಮಾಪಕ, ಲ್ಯಾಕ್ಟೋಮೀಟರ್. ಫ್ರೆಂಡ್ಸ್, ಈ ಎಲ್ಲ ಪ್ರಶ್ನೆಗಳನ್ನು ನಾವು ಡಿಪಾರ್ಟ್ಮೆಂಟ್ ಕೊಟ್ಟಿರುವಂತಹ LBAಯಿಂದನೇ ಆ ಕ್ವಶನ್ ಬ್ಯಾಂಕಿಂದನೇ ತೆಗೆದಿರೋದು. ಸೊ ನೆಕ್ಸ್ಟ್ 2ನೇ, ಮೇನ್ ಬಿಟ್ಟ ಸ್ಥಳವನ್ನು ತುಂಬಿರಿ. ರಕ್ತದ ಕೆಂಪು ಬಣ್ಣಕ್ಕೆ ಕಾರಣವಾದ ಅಂಶ ಡ್ಯಾಶ್. ವೇಗದ SI ಏಕಮಾನ ಡ್ಯಾಶ್ ಆಗಿದೆ. ಈ ಕೆಳಗಿನವುಗಳನ್ನು 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಬೀಜ ಪ್ರಸರಣದ 2 ವಿಧಾನಗಳನ್ನು ಉಲ್ಲೇಖಿಸಿ ಅಂತ 8ನೇ ಪ್ರಶ್ನೆ. 9ನೇ ಪ್ರಶ್ನೆ, ಚಲನೆಯ ವಿಧಗಳಾವು? 10ನೇದು, ಅಪಧಮನಿ ಮತ್ತು ಅಭಿಧಮನಿಗಳ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ. 3-4 ವಾಕ್ಯದಲ್ಲಿ ಉತ್ತರಿಸಿ. ಚಲನೆಯ 3 ಮುಖ್ಯ ಭಾಗಗಳನ್ನು ಉದಾಹರಣೆ ಸಹಿತ ಬರೆಯಿರಿ. 4-5 ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲಿ ಹೃದಯದ ರಚನೆ ಮತ್ತು ಕಾರ್ಯವನ್ನು ವಿವರಿಸಿ. ಈ ಒಂದು ಪ್ರಶ್ನೆ ಪತ್ರಿಕೆ 20 ಅಂಕಗಳಿಗಿದೆ. ಸೊ ಇದರ ಒಂದು ಮಾದರಿ ಉತ್ತರಗಳನ್ನು ನೋಡೋಣ. ಸೊ 1, 2, 3, 4, 5 ಮಲ್ಟಿಪಲ್ ಚಾಯ್ಸ್ ಕ್ವಶನಿನ ಆನ್ಸರ್ಸ್ಗಳು ಇಲ್ಲಿದೆ. 4 ಫ್ಲೋಯಮ್, ಕಾಂಡ, ಅಂಡಾಶಯ, ದೂರಮಾಪಕ. ನೆಕ್ಸ್ಟು ಬಿಟ್ಟ ಸ್ಥಳದ 6 ಮತ್ತು 7ರ ಒಂದು ಆನ್ಸರ್ಸ್ಗಳಿಲ್ಲಿದೆ. ಹಿಮೋಗ್ಲೋಬಿನ್, ಮೀಟರ್ ಪರ್ ಸೆಕೆಂಡ್. ನೆಕ್ಸ್ಟು ಬೀಜ ಪ್ರಸರಣದ 2 ವಿಧಾನಗಳು. ಗಾಳಿ, ನೀರಿನ ಮತ್ತು ಪಕ್ಷಿಗಳ ಮೂಲಕ ಪ್ರಸರಣ ನಡೆಯುತ್ತೆ. ಸೊ ಇದರೊಳಗಡೆ ಯಾವುದಾದ್ರೂ 2 ಬರೆದರೂ ಸಹ ನಡೆಯುತ್ತೆ. ಚಲನೆಯ ವಿಧಗಳು: ನೇರ ಚಲನೆ, ವೃತ್ತಾಕಾರದ ಚಲನೆ ಮತ್ತು ಆವರ್ತಕ ಚಲನೆ. ಅಪಧಮನಿಗಳು ಅಂದರೆ ಹೃದಯದಿಂದ ದೇಹದ ವಿವಿಧ ಭಾಗಗಳಿಗೆ ಆಮ್ಲಜನಕಯುಕ್ತ ರಕ್ತವನ್ನು ಒಯ್ಯುತ್ತವೆ. ಆದರೆ ಅಭಿಧಮನಿಗಳು ದೇಹದ ಭಾಗಗಳಿಂದ ಹೃದಯಕ್ಕೆ ಆಮ್ಲಜನಕ ರಹಿತ ರಕ್ತವನ್ನು ಒಯ್ಯುತ್ತದೆ. ನೆಕ್ಸ್ಟ್ 11ನೇ ಕ್ವಶನನ್ನು, ಚಲನೆಯ 3 ವಿಧಗಳನ್ನು ಕೇಳಿದ್ದಾರೆ. ನೇರ ಚಲನೆ, ನೇರ ರಸ್ತೆಯಲ್ಲಿ ಚಲಿಸುವ ಕಾರು ಉದಾಹರಣೆಯನ್ನು ಸಹ ಕೊಟ್ಟಿದ್ದಾರೆ. ನೆಕ್ಸ್ಟು ತೆಂಗಿನ ಮರದಿಂದ ತೆಂಗಿನಕಾಯಿ ಬೀಳೋದು ಅಥವಾ ನಲ್ಲಿಯಿಂದ ನೀರು ಬೀಳೋದು. ಸೊ ಇದನ್ನೆಲ್ಲ ನಾವು ಬೇರೆ ಎಕ್ಸಾಂಪಲ್ಸು ಸಹ ಬರೀಬಹುದು. ವೃತ್ತಾಕಾರದ ಚಲನೆ, ಗಡಿಯಾರದ ಮುಳ್ಳುಗಳ ಚಲನೆ. ನೆಕ್ಸ್ಟ್ ಆವರ್ತಕ ಚಲನೆ, ತೂಗುಯ್ಯಾಲೆಯ ಚಲನೆ. ನೆಕ್ಸ್ಟ್ 12ನೇ ಪ್ರಶ್ನೆ, ಹೃದಯದ ರಚನೆ ಮತ್ತು ಕಾರ್ಯವನ್ನು ವಿವರಿಸಿ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ವಲ್ಪ ಬರೆದಿದ್ದೀನಿ ಅಷ್ಟೇ. ಹೃದಯವು 4 ಕೋಣೆಗಳನ್ನೊಳಗೊಂಡ ಅಗತ್ಯ ಅಂಗ. ಮೇಲಿನ 2 ಕೋಣೆಗಳು ಹೃತ್ಕರಣಗಳು, ಕೆಳಗಿನ 2 ಕೋಣೆಗಳು ಹೃತ್ಕುಕ್ಷಿಗಳು. ಇದು ರಕ್ತವನ್ನು ಪಂಪು ಮಾಡುತ್ತದೆ. ಸೊ ಇದರ ಕಂಟಿನ್ಯೂಷನ್ ಭಾಗ ನಿಮ್ಮ ಒಂದು LBA ಕ್ವಶನ್ ಬ್ಯಾಂಕಲ್ಲಿದೆ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್.